ಸ್ನೇಹಿತರೆ, ನಾನು ಸೋಮನಗೌಡ ಗುರುಪಾದಗೌಡ ಬಿರಾದಾರ, ನಿವೃತ್ತ ಗ್ರಂಥಪಾಲಕರು, ಬಂಗೂರು ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ದಾಂಡೇಲಿ. ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಗ್ರಂಥಾಲಯ ವಿಭಾಗ ಹಾಗೂ ಪ್ರೊಫೆಸರ್ ಎಂ ಆರ್ ಕುಮಾರ್ ಅವರ ಸೆಂಟೆನಿಯಲ್ ಸೆಲೆಬ್ರೇಷನ್ ಕಮಿಟಿಯವರು ಏಪ್ರಿಲ್ 16 ಮತ್ತು 17ರಂದು ಪ್ರೊಫೆಸರ್ ಕುಮಾರ್ ಅವರ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ನನಗೆ ಅತಿ ಸಂತೋಷವಾಗುತ್ತದೆ. ನಾನು ಕಂಡಂತೆ ಎಂ ಆರ್ ಕುಮಾರ್ ಅವರು, ನಾನು ಮೂಲತಃ ಬಿಜಾಪುರ ಜಿಲ್ಲೆಯ ಮನಗುಳಿ ಪಟ್ಟಣದವನು, ಸಾಮಾನ್ಯ ಕುಟುಂಬದಿಂದ ಬಂದವನು. ನನ್ನ SSLC ಆದ ನಂತರ ನಾನು ಧಾರವಾಡಕ್ಕೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಬಂದೆ. ನಮಗೆ ಮೇನ್ ಉದ್ದೇಶಿದ್ದೇನೋ ಯಾವುದಾದ್ರೂ ಒಂದು ಗ್ರ್ಯಾಜುಯೇಷನ್ ಮಾಡಿಕೊಂಡು ಒಂದು ಹೈಸ್ಕೂಲಲ್ಲೇ ಮೇಸ್ಟ್ರ್ ಆಗಬೇಕನ್ನೋ ಒಂದು ಉದ್ದೇಶದಿಂದ ಬಂದವನು. 1969ರಿಂದ 1973ವರೆಗೆ ಧಾರವಾಡದ ಕಿಡ್ಲ್ ಕಾಲೇಜಲ್ಲಿ BSc ಪದವಿಯನ್ನು ಮುಗಿಸ್ಕೊಂಡೆ. ಆ ನಂತರ ನನಗೆ ಅವಾಗ ಸುಮಾರು ಒಂದು 2-3 ಹೈಸ್ಕೂಲಲ್ಲೇ ನಾನು ಸಂದರ್ಶನಕ್ಕೂ ಹಾಜರಾಗಿದ್ದೆ. ಆದರೆ ಎಲ್ಲಿ ನನಗೆ ಜಾಬ್ ಅವಕಾಶ ಸಿಗಲೇ ಇಲ್ಲ. ಕೊನೆಗೆ ನಾನು ಪಾಸಾಗಿರೋದು BSc ದ್ವಿತೀಯ ದರ್ಜೆಯಲ್ಲಿ. ಹೀಗಾಗಿ ನನಗೆ MSc ಸೀಟ್ ಸಿಗೋ ಸಾಧ್ಯತೆ ಇರಲಿಲ್ಲ. ಆವಾಗ ನನಗೆ ತಿಳಿದು ಬರೋದು ಏನಂತಂದರೆ, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಲೈಬ್ರರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಇದೆ, 1 ವರ್ಷದ ಕೋರ್ಸು. ಆ ಕೋರ್ಸನ್ನು ಮಾಡಿದರೆ ಜಾಬ್ ಅಪಾರ್ಚುನಿಟೀಸ್ ಭಾಳಷ್ಟು ಇದೆ ಅನ್ನೋದು ನನಗೆ ಗೊತ್ತಾಯಿತು. ಆ ಕಾರಣದಿಂದ ನಾನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಲೈಬ್ರರಿ ಸೈನ್ಸ್ ಬಿಲೀವ್ ಸೈನ್ಸ್ ಮಾಡಲಿಕ್ಕೆ ನಾನು ಅರ್ಜಿಯನ್ನು ಹಾಕಿದ್ದೆ. ಆವಾಗ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ಎಂಟ್ರೆನ್ಸ್ ಎಕ್ಸಾಮ್ದಲ್ಲಿ ನಮ್ಮದೇ ಊರಿನವರಾದಂಥ ಪ್ರೊಫೆಸರ್ AK ಬರ್ಡೋಲ್ ಅವರು ಆ ಕರ್ನಾಟಕ ಯೂನಿವರ್ಸಿಟಿ ಲೈಬ್ರರಿ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಟ್ಯೂಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ನನಗೆ ವಿಶೇಷವಾದ ಕೋಚಿಂಗನ್ನು ಕೊಟ್ಟು ನಾನು ಆ ಎಂಟ್ರೆನ್ಸ್ ಎಕ್ಸಾಮ್ದಲ್ಲೇ ನಾನು ಪಾಸಾದೆ. ಆದರೆ ನನಗೆ ಏನಾಯಿತು ಅಂತಂದರೆ, ಪ್ರಥಮ ಲಿಸ್ಟ್ನಲ್ಲಿ ನನ್ನ ಹೆಸರು ಇರಲಿಲ್ಲ. ಭಾಳ ನಿರಾಶೆ ಆಯಿತು. ಯಾಕಂದ್ರೆ ನನಗೆ ಜಾಬ್ದು ಎಸೆನ್ಷಿಯಲ್ ಭಾಳಷ್ಟು ಇತ್ತು. ಕಾರಣ ಅಂತಂದರೆ 1972-73ರಲ್ಲಿ ಬಿಜಾಪುರ ಜಿಲ್ಲೆ ಭಾಳಷ್ಟು ದೊಡ್ಡ ಬರಗಾಲ ಬಂದು ಭಾಳಷ್ಟು ಸಂಕಷ್ಟದಲ್ಲಿದ್ದೀವಿ. ಹೀಗಾಗಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಕೊನೆಗೆ ಪ್ರೊಫೆಸರ್ ಎಂ ಆರ್ ಕುಮಾರ್ ಅವರ ಸಂಬಂಧಿಕರು ನಮ್ಮ ಊರಲ್ಲೇ ಇದ್ದರು. ಅವರಿಗೆ ಈ ವಿಷಯನ ತಿಳಿಸಿದಾಗ ಅವ್ರು ಏನಂತ, ಇಲ್ಲ ನಾನೇ ಬರ್ತೀನಿ ಧಾರವಾಡಕ್ಕೆ. ಅವರೇ ಸ್ವತಃ ನನ್ನ ಧಾರವಾಡಕ್ಕೆ ಕರ್ಕೊಂಡು ಬಂದು ಪ್ರೊಫೆಸರ್ ಕುಮಾರ್ ಅವರನ್ನು ಭೇಟಿ ಮಾಡಿಸಿ ನನಗೆ ಅಡ್ಮಿಷನ್ನ ಮಾಡಿಸಿದರು. ಆವಾಗ ಅವರು ಪ್ರೊಫೆಸರ್ ಕುಮಾರ್ ಅವರು ಹೇಳಿದರು ಏನಂತಂದರೆ, ನೋಡು ತಮ್ಮ, ನೀನು ಈಗ ನಾಳೆ ಮತ್ತೆ ಪರೀಕ್ಷೆಯಲ್ಲಿ ರಿಸಲ್ಟ್ಗೋಸ್ಕರ ಕೂಡ ವಸೀಲಿ ಮತ್ತು ಇನ್ಫ್ಲೂಯೆನ್ಸ್ ಮಾಡಿಸ್ಲಿಕ್ಕೆ ಹೋಗಬೇಡ ಅಂತಂದರು. ಸರ್, ನನಗೇನಿಲ್ಲ, ನೀವು ಬರೀ ಸೀಟ್ ಅಷ್ಟು ಕೊಡಿ, ನಾನು ಸ್ವಪ್ರಯತ್ನದಿಂದ ನಾನು ಪಾಸ್ ಆಗ್ತೇನೆ ಅಂತಲೇ ಹೇಳಿದೆ ನಾನು. ಅದೇ ಪ್ರಕಾರ ಅವರು ನಮಗೆ ಪುಸ್ತಕಗಳ ವರ್ಗೀಕರಣ ಅಂದರೆ ಕ್ಲೋನಲ್ ಕ್ಲಾಸಿಫಿಕೇಷನ್ನು ಅವರು ನಮಗೆ ಟೀಚ್ ಮಾಡ್ತಿದ್ರು ನಮಗೆ ಬಿಲೀವ್ ಸೈನ್ಸ್ದಲ್ಲೇ. ಅವರು ಇಷ್ಟು ಸರಳವಾಗಿ ಹಾಗೂ ಎಲ್ಲರಿಗೆ ಮನದಟ್ಟವಾಗಿ ಪಾಠ ಮಾಡ್ತಿದ್ರು. ಅವಳ ಪಾಠ ಅಂತಂದರೆ ನಮಗೆ ಬಹಳ ಇಷ್ಟ. ಯಾವುದೇ ಕ್ಲಾಸನ್ನು ನಾವು ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಅವರು ಎಲ್ಲ ವಿದ್ಯಾರ್ಥಿಗಳ ಜೊತೆ ಒಂದು ಸೌಹಾರ್ದಿತವಾಗಿದ್ದರು, ಒಳ್ಳೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು. ಸೊ ಹೀಗಾಗಿ ನಾವು ಬಿಲಿಬ್ಬನ್ನು ಕೂಡ ಪಾಸ್ ಆದೀವಿ. ಪಾಸ್ ಆದ ನಂತರ ನನಗೆ ಒಂದೇ ಸಲ ಬಿಜಾಪುರದ ಸಿಕ್ಯಾಬ್ ವುಮೆನ್ಸ್ ಕಾಲೇಜು ಮತ್ತು ಚಡ್ಚಾಣದ ಡಿಗ್ರಿ ಕಾಲೇಜಲ್ಲಿ ನನಗೆ ಗ್ರಂಥಪಾಲಕ ಅಂತ ಹುದ್ದೆ ಸಿಕ್ತು. ಅದಕ್ಕೆ ನನ್ನ ಅನುಕೂಲಕ್ಕಾಗಿ ನಾನು ಬಿಜಾಪುರನ ಆಯ್ಕೆ ಮಾಡಿಕೊಂಡೆ. 1 ವರ್ಷ ಅಂದರೆ 74ರಿಂದ 75ರವರೆಗೆ ಬಿಜಾಪುರದಲ್ಲೇ ನಾನು ಸೇವೆಯನ್ನು ಸಲ್ಲಿಸಿದ. ಕರ್ನಾಟಕ ವಿಶ್ವವಿದ್ಯಾಲಯ ಈ ಅಫಿಲಿಯೇಟೆಡ್ ಕಾಲೇಜಲ್ಲೇ ಅತಿ ಪ್ರತಿಷ್ಠವಾದಂಥ ಕಾಲೇಜ್ ಅಂದರೆ ದಾಂಡೇಲಿ ಕಾಲೇಜ್, ದಾಂಡೇಲಿ ಪದವಿ ಮಹಾವಿದ್ಯಾಲಯ. ಇಲ್ಲಿ ನನಗೆ 1975ರಲ್ಲಿ ಗ್ರಂಥಪಾಲಕರಾಗಿ ಹುದ್ದೆ ನನಗೆ ಸಿಕ್ತು. ಸೊ ಅಲ್ಲಿಂದ 1975ರಿಂದ 2005 ಸುದೀರ್ಘವಾದ 30 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ್ದೀನಿ. ಸೊ ಈ ರೀತಿ ನಾನು ಎಷ್ಟೋ ಬಡ ವಿದ್ಯಾರ್ಥಿಗಳು ಪ್ರೊಫೆಸರ್ ಎಂ ಆರ್ ಕುಮಾರ್ ಅವರು ಸಹಾಯ ಮಾಡಿದ್ದಾರೆ. ಅವರ ವಿದ್ಯಾರ್ಥಿಗಳು ಹಾಗೂ ಅವರ ಹಿತೈಷಿಗಳು ದೇಶ ವಿದೇಶಗಳು ಕೂಡ ಪಸರಿಸಿದ್ದಾರೆ. ಸೊ ನಮ್ಮ ಜೀವನದಲ್ಲಿ ಅವರು ನಮ್ಮ ಈ ಒಂದು ಹುದ್ದೆಗೆ ಬರಲಿಕ್ಕೆ ಕಾರಣರಂತ ಅವರಿಗೆ ಈ ಸಂದರ್ಭದಲ್ಲಿ ನಾನು ಚಿರಋಣಿಯಿಂದ ಆಗಿದ್ದೇನೆ. ಸೊ ನನ್ನಂಥ ಎಷ್ಟೋ ಬಡ ವಿದ್ಯಾರ್ಥಿಗಳು ಕೂಡ ಅವರು ಸಹಾಯ ಮಾಡಿದ್ದಾರೆ. ಸೊ ಕರ್ನಾಟಕ ವಿಶ್ವವಿದ್ಯಾಲಯ ಅವರ ಸ್ಮರಣಾರ್ಥ ಈ ಏನು ಏಪ್ರಿಲ್ 16 ಮತ್ತು 17ರಂದು ಏನು ಒಂದು ಸೆಂಟೆನಿಯಲ್ ಸೆಲೆಬ್ರೇಷನ್ ಇದನ್ನು ಯಾವುದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದಕ್ಕೆ ಈ ಸಂದರ್ಭದಲ್ಲಿ ಆ ಕಮಿಟಿಯವರು ನನಗೆ ಕೊಟ್ಟ ಒಂದೆರಡು
ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದಗಳು. ಸೊ ಈ ಏಪ್ರಿಲ್ 16 ಮತ್ತು 17ರಂದು ನಡೆಯುವ ಈ ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಹಾರೈಸದೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.